ಪಾಪ ಶಾರದಾ ಬೈದ್ಬಿಟ್ಟೆ, ಬೇಜಾರಾಗದಾಳೆ. ಅವಳೇನು ಮಾಡ್ತಾಳೆ, ಏನೋ ಮಗಳಿ ಬುದ್ಧಿ ಕಲ್ಸಕ್ಕೆ ಹೋಗಿ ಹಿಂಗಾತು. ನಾನೇ ಮಾತಾಡಿಸ್ತೀನಿ. ಶಾರದಾ, ಶಾರದಾ, ಏನ್ರಿ? ಯಾಕೆ ಬೇಜಾರಾಗಿದೀಯಾ? ಏನ್ ಮಾಡದ್ರಿ? ನನ್ನ ಮಗಳನ್ನ ಅಳಿಯಕ ಆಸ್ಪತ್ರೆಯಿಂದನೂ ಕರ್ಕೊಂಡು ಹೋಗ್ಲಿಲ್ಲಲ್ಲ. ಏನ್ ಮಾಡೋದು? ನನ್ನ ಮಗಳ ಜೀವನ ಎಲ್ಲ ಹಾಳಾಗುತ್ತೋ ಅಂತ ಭಯ ಆಗ್ತೈತಿ. ಅಷ್ಟೇನಾ? ಏನಾಗಲ್ಲ ಬಿಡೆ. ಅವನಿಗೂ ಸಿಟ್ಟು ಬಂದು ಬಿಟ್ಟು ಹೋಗಿದ್ದಾನೆ. ಇನ್ನು 4 ದಿವಸ ಎಲ್ಲ ಸರಿ ಹೋಗುತ್ತೆ. ಗಂಡ ಹೆಂಡತಿ ಜಗಳ ಅಂದ್ರೆ ಹಿಂಗೆ ಅಲ್ಲ. ಅಯ್ಯೋ, ಗಂಡ ಹೆಂಡತಿ ಜಗಳ ಮಲಗ ತನಕ ಅಂತ ನನಗೂ ಗೊತ್ತು. ಆದ್ರೆ ಇದು ಮುಂದುವರೆದಿತ್ತಲ್ಲ. ಇವಳು ಬಿಟ್ಟು ಬಂದಿರೋದಕ್ಕೂ ಇವಳು ಸತ್ತು ಬದುಕಿದಾಳೆ ಅಂದ್ರೂ ಆಕೆ ಗಂಡಗೆ ಏನು ಅನ್ನಿಸ್ತಿಲ್ದಂಗೆ ಬಿಟ್ಟು ಹೋದ. ಅಳಿಯಂದ್ರಿಗೂ ಭಾರಿ ಸಿಟ್ಟು ಬಂದ್ಬಿಟ್ಟಿತ್ತು ಕಣೆ, ಈಕೆ ಮಾಡಿರೋ ಆಟಕ್ಕೆ. ಏನ ನಿನಗೆ ಬೈದ್ಬಿಟ್ಟೆ, ಏನು ಅನ್ಕೋಬೇಡ. ಹೋಗು ಅಂತತೆ, ಕಾಡ್ ಬಾ ಅಂತತೆ. ನೀವು ಬೈದ್ರಿ ಅಂತ ನಾನು ಯಾಕೆ ಬೇಜಾರಾಗನ್ರಿ? ನೀವು ನನ್ನ ಒಳ್ಳೇದಕ್ಕೆ ಹೇಳೋದಲ್ಲ. ನನಗೂ ವಯಸ್ಸಾತು, ಬುದ್ಧಿ ಅನ್ನೋದು ಎಲ್ಲಿಡ್ಕೊಂಡಿದ್ನೇನ ಕರ್ಕೊಂಡು ಹೋಗ್ಬಿಟ್ಟೆ ಹುಡುಗಿನ. ಬಟ್ಟೆ ಜಾಲಾಡಕ್ಕೆ ಬಂದ ಜಾರ್ಬಿಟ್ಲು. ನನಗದು ಗೊತ್ತೇ ಆಗಲಿಲ್ಲ. ಆ ಕಲ್ಲು ನೀರು ಅರ್ಧ ಜಾರಕೆ ಆಗಿರ್ತವೆ ಅನ್ನೋದೇ ಮರ್ತ್ಬಿಟ್ಟೆ. ಹೋಗ್ಲಿ ಬಿಡು, ಈಗ ಆಗಿದ್ದಾಗಿತ್ತೆ, ಹೋಗಿದ್ದೋಗಿತ್ತೆ. ಬೇಜಾರು ಮಾಡ್ಕೋಬೇಡ. ನಾನು ಹೊಡೆದೆ ಅಂತ ಏನು ಅನ್ಕೋಬೇಡ. ನಾನೇನು ಅನ್ಕೊಂಡ್ರಿ? ನಾನು ಮಾಡಿದ ತಪ್ಪಿಗೆ ಹೊಡೆದಿರ? ಅಷ್ಟು ಬಿಟ್ಟಿದ್ ಕಣೆ, ಏನಾರ ಒಂಚೂರು ಉಣ್ಣಕ್ಕೆ ಮಾಡ್ಬೇಕಾಯ್ತು. ಹ್ಞೂನ್ರಿ, ಸೊಸೆಯರಿಗೆ ಹೇಳಿನಿ ಉತ್ಕ ಮುದ್ದೆ ಮಾಡು ಅಂತ. ಮಾಡ್ತಿದಾರೇನೋ, ಸೊಪ್ಪಿತ್ತಲ್ಲ ಬೇಳೆ ಹಾಕಿ ಮಾಡು ಅಂತ ಹೇಳಿದೆ. ಹ್ಞೂ ಕಣೆ, ಹೊಟ್ಟೆ ತುಂಬ 2 ಮುದ್ದೆ ಉಂಡ್ಬಿಡ್ತೀನಿ. ಹೊಟ್ಟೆ ಹಸ್ಬಿಟ್ಟಿದ್ದೀಗ. ನಿನ್ನೆ ಮೊನ್ನೆ ಆಸ್ಪತ್ರೆಗೆ ಬಾಯಿ ಕೆಟ್ಟಂಗೆ ಆಗ್ಬಿಟ್ಟಿದ್ದೆ. ಚಿಕನ್ನಾರ ತಂದು ಕೊಡ್ತಿದ್ದೆ, ಚಿಕನ್ನಾರ ಮಾಡೋರ ಹತ್ಲಗೆ. ಉತ್ಕ ಮುದ್ದೆ ಮಾಡು ಅಂದೆ. ಹ್ಞೂನ್ರಿ, ಸೊಪ್ಪು ತಗೊಂಡಿದ್ದು ಹಂಗೆ ಇತ್ತು. ಅದ್ರಾಗ ಅರ್ಧ ಅಲೆ ಹೋಗೇ ಬಿಟ್ಟಿತ್ತು. ನಾನೇ ಸೋಸ್ಕೊಟ್ಟೆ. ಮತ್ತೆ ರಾಮಗೆ ಹೇಳಿ ಇನ್ನೊಂದು 2 ಸೀಟ್ ತರಿಸಿ ಬೇಳೆ ಹಾಕಿ ಮಾಡವ ಅಂತ ಅಂದೆ. ಮಾಡ್ತದಾರೆ ಸೊಸೆಯರಿಬ್ಳಾಗ ಸೇರ್ಕೊಂಡು. ನನಗೆ ಮಾಡಬಾರ್ದಾಯ್ತು. ಪಾಪ ಎಷ್ಟು ಬೇಜಾರಾದ್ರು ಏನು. ಆಸ್ಪತ್ರೆಗೆ ನೋಡಕ್ ಬಂದ್ರು ನಾನು ಕರ್ಕೊಂಡು ಹೋಗ್ಲಿಲ್ಲ. ಅಷ್ಟು ಮಾಡಿ ಬಂದಿನಿ. ಹೋಗಿ ಮಗಳೇ ಊಟಕ್ಕೆ ಕರೆದು ಬರ್ತೀನಿ ಕಣ್ರಿ. ಆಸ್ಪತ್ರೆಗೂ ಸರಿಯಾಗಿ ಉಂಡಿಲ್ಲ. ಹೋಗು, ಇಲ್ಲೇ ಕರ್ಕೊಂಬ, ಇಲ್ಲೇ ಊಟ ಮಾಡ್ತಾಳೆ ನಮ್ಮ ಜೊತೆಗೆ. ಸರಿ, ಕರೆದು ಬರ್ತೀನಿ ತಡೀರಿ. ಪಾಪ ಹೆಂಗ್ ಗೊತ್ತಾಯ್ತಿತ್ತು ನೋಡು. ನೋಡಿದ್ರೆ ಹೊಟ್ಟೆ ಉರಿತೈತಿ. ಏನ ಬುದ್ಧಿ ಇಲ್ದಂಗೆ ಮಾಡಿಬಿಟ್ಲು. ನಾನೇ ತಪ್ಪು ಮಾಡಿಬಿಟ್ಟೆ. ಒಳ್ಳೆ ರೀತಿಯಿಂದ ಬುದ್ಧಿ ಹೇಳ್ಬೇಕಾಯ್ತು. ಗೌರಿ, ಗೌರಿ. ಏನಮ್ಮ? ಅವ ಆಸ್ಪತ್ರೆಗೂ ಸರಿಯಾಗೊಂಡಿಲ್ಲ 2 ದಿವಸದಿಂದ. ಬಾ, ಮುದ್ದೆ ಊಟ ಮಾಡೋದು. ಬಾ, ಬಸ್ಸಾರು ಮುದ್ದೆ ಮಾಡಿಸ್ತಿದ್ದೀನಿ. ಬಾ ಅಮ್ಮ, ನನಗೆ ದೇವರೇ ಹೊಟ್ಟೆ ಹಸ್ತಿಲ್ಲ. ಹೋಗಮ್ಮ, ನೀನು ಊಟ ಮಾಡೋಗಮ್ಮ. ಅಯ್ಯ, ಹಂಗಂದ್ರೆ ಹೆಂಗವ? ಬಾ, ಒಂದೇ ಒಂದು ಮುದ್ದೆ ಊಟ ಮಾಡು. ಬಾ, ಸಾಕು. ಎಷ್ಟು ಹೊಟ್ಟೆ ಹಸ್ತಿತ್ತ ಏನೋ, 2 ದಿವಸ ಉಂಡಿಲ್ಲ. ಆ ನೀರು ಕುಡಿದು ವಾಂತಿ ಮಾಡಿ ಹೊಟ್ಟೆ ಎಲ್ಲಿ ಖಾಲಿ ಆಗಿತ್ತ ಏನೋ. ಬಾ ಬಾರ, ಮೇಲೆ ಕುತ್ಕ ಮಾಡೋಣ. ಬಾರವ, ಫಸ್ಟ್ ಸ್ವಲ್ಪ ಊಟ ಮಾಡ್ಬ, ಆಮೇಲೆ ಮಾತಾಡೋಣಂತೆ. ಆಮೇಲೆ ಸ್ವಲ್ಪ ಮಾತಾಡ್ಬೇಕು. ಏನವ? ಯಾಕೆ ಇಷ್ಟು ಸಪ್ಪಕದಿಯಲ್ಲ? ಯಾಕೆ? ಗೊತ್ತಿದ್ದು ಕೇಳ್ತೀಯಲ್ಲಮ್ಮ. ನನ್ನ ಗಂಡ ಆಸ್ಪತ್ರೆಗೆ ನೋಡಕ್ ಬಂದ್ರು ನಾನು ಬಿಟ್ಟು ಹೋಗ್ಬಿಟ್ರಲ್ಲಮ್ಮ. ನಾನು ಅಂತ ಪಾಪಿ ಏನಮ್ಮ? ಇಲ್ಲ ಕಣವ, ನೀನು ಅಂತಾಳಲ್ಲ. ನಿನಗೆ ಒಳ್ಳೆ ಬುದ್ಧಿ ಐತಿ. ಆದ್ರೆ ನೀನು ಅಲ್ಲ, ಅವ್ರ ಅಮ್ಮಗೆ ಎಲ್ಲ ಕೆಲಸ ಕೊಟ್ಟು ಕುತ್ಕೊಂಡಿದ್ದಲ್ಲ, ಅದರ್ಧ ಸಿಟ್ಟು ಬಂದ್ಬಿಟ್ಟಿತ್ತು. ಈಗ ನೀನು ಕರ್ಕೊಂಡು ಹೋದ್ರೆ ಮತ್ತು ನಮ್ಮ ಅಮ್ಮ ಕೆಲಸ ಹಚ್ತಾಳೆ ಅಂತ ಹಂಗೆ ಮಾಡ್ತದ. ಹ್ಞೂನಮ್ಮ, ನಾನು ತಪ್ಪು ಮಾಡಿಬಿಟ್ಟೆ. ನಾನು ತಪ್ಪು ಮಾಡ್ಕೊಂಡಿದ್ದೀನಿ. ಅಂದ್ರೂ ನಾನು ಕರ್ಕೊಂಡು ಹೋಗ್ಲಿಲ್ಲಲ್ಲಮ್ಮ. ಇನ್ನು ಯಾವತ್ತೂ ನನಗೆ ಕರ್ಕೊಂಡು ಹೋಗಲ್ಲೇನಮ್ಮ. ನನ್ನ ಮಕ್ಳನ್ನ ನೋಡಂಗೆ ಐತೆ. ಇಲ್ಲವ, ಹಂಗೆ ಯಾತಕ್ಕೆ ಮಾಡೋದು? ನಿನ್ನ ಬಿಟ್ಟು ಅವನಿಗೂ ಯಾರದ ಏನ ಅವನ ಮನ್ಸಿಗೆ ಎಷ್ಟು ನೋವು ಇತ್ತ ಏನ, ಹಂಗೆ ಮಾಡೋಗಿದ್ದಾನೆ. 2 ಮಕ್ಳದ. ಅವನಿಗಂತೂ ಬೇಡ, ಆದ್ರೆ ನಿನ್ನ ಮಕ್ಳಿಗಾರ ಬೇಡ ಬೇಕು. ಹ್ಞೂ ಕಣಮ್ಮ, ನನ್ನ ಮಕ್ಳದ್ದು ಕರ್ಕೊಂಡು ಹೋಗ್ಬಿಟ್ರು ಕಣಮ್ಮ. ಅವ ಮಕ್ಳನ್ನ ನೋಡಂಗೆ ಆಗ್ಬಿಟ್ಟಿತ್ತೆ. ಅವರು ಜೊತೆಗಿದ್ದಾಗ ಅವ್ರ ಬೆಲೆ ಗೊತ್ತಾಗ್ಲಿಲ್ಲಮ್ಮ. ಹಂಗೆ ಕಣವ, ಇದ್ದಾಗ ಅವ್ರ ಬೆಲೆ ಗೊತ್ತಾಗಲ್ಲ. ಅವ್ರನ್ನ ಕಳ್ಕೊಂಡಾಗೆ ಮತ್ತೆ ಅವ್ರ ಬೆಲೆ ಗೊತ್ತಾಗದು. ಯಾರಿಗಾದ್ರೂ ಅಷ್ಟೆ.
ಈಗ ನೊಂದ್ಕೋಬೇಡವ. ಏನ ಆಗಿದ್ದೆ ಬಾ ಈಗ ಹೋಗಿ ಊಟ ಮಾಡೋಣ. ಇಲ್ಲ ಕಣಮ್ಮ, ಅವ್ರಿಗೊಂದ್ಸತಿ ಫೋನ್ ಮಾಡಮ್ಮ, ಇನ್ನೊಂದ್ಸತಿ ಬಂದು ಕರ್ಕೊಂಡು ಹೋಗಪ್ಪ ಅಂತ ಮಾಡೋಣಂತ ಅಪ್ಪಂತ ಕೇಳಿ ಮಾಡಿಸ್ತೀನಿ. ಈಗ ಬಾ ಊಟ ಮಾಡಬ. ಈಗ ಅಮ್ಮ ಏನಾದರೂ ಕೆಲಸ ಇದ್ರೆ ನಾನು ಅಡುಗೆ ಮನೆಗೆ ಹೋಗಿ ಮಾಡ್ತೀನಮ್ಮ. ಅಯ್ಯೋ ಬೇಡವ, ಆಸ್ಪತ್ರೆಯಿಂದ ಬಂದೀಯಾ, ನಮ್ಮ ಮನೆಗಿರೋ ತನಕ ಇದ್ದು ನಿನ್ನ ಗಂಡನ ಮನೆಗೆ ಹೋಗಿ ಮಾಡ್ಕೊಂಡು ಉಣ್ಣು. ಈಗಲಾದ್ರೂ ಬುದ್ಧಿ ಕಲ್ತಿಯಲ್ಲ, ಅದೇ ನಮಗೆ ಖುಷಿ. ಸರಿ ಅಮ್ಮ, ಒಂಚೂರು ಊಟ ಮಾಡಂತೆ. ಸರಿ ಬರ್ತೀನಿ, ಹೋಗಮ್ಮ. ಸರಿ ಅವ, ಅಲ್ಲಿ ಕುತ್ಕೊಂಡಿರ್ತೀನಿ, ಬಾ. ಅಯ್ಯೋ ನನ್ನಿಂದ ಎಲ್ಲರಿಗೂ ತೊಂದರೆ. ರಾಣಿ ಬಾ, ಅವ್ರಿಗೆ ಊಟಕ್ಕಿಡನಂತೆ. ಏನು ಕರ್ಮನ ಏನ, ತಡಿ ಇಲ್ಲೊಂದು ನೀರುಳ್ಳಿ ತಗೊಂತೀನಿ. ಮಾವ ಮತ್ತು ನೀರುಳ್ಳಿ ಬೇಕು ಅಂತದಲ್ಲ. ಯಾಕಕ್ಕ ಹಂಗೆ ಮಾತಾಡ್ತದೆ ಊಟಕ್ಕಿಡೋ ಟೈಮಾಗೆ? ನೋಡು, ಎಲ್ಲಾರ್ದು ಆತಿಗೆ ಇವ್ರು ಚಾಕ್ರಿ ಮಾಡಿದ್ದಾತು, ಅತ್ತೆ ಮಾವಂದು ಅವ್ರದ್ದೆಲ್ಲ. ಈಗ ಮಗಳದು ಗಂಡು ಬಿಟ್ಟೋದ, ಇಲ್ಲೇ ಸೆಟ್ಲ್ ಆಗ್ತಾಳಿಂದ. ಈಗ ಇವ್ರಿಬ್ಳರ ಜೊತೆಗೆ ಅವಳೊಬ್ಳು ಸೇರಿಸಿ ಸೇವೆ ಮಾಡೋಣಂತಾಗ. ಅಕ್ಕ ಯಾಕೆ ಹಂಗೆ ಮಾತಾಡ್ತದೀಯ? ಹೋಗ್ಲಿ ಬಿಡು ಪಾಪ. ನೀರು ಕುಡ್ದು ಹೊಟ್ಟೆ ಎಲ್ಲ ಈಚಿಗೆ ನೀರು ತೆಗೆದು ಅವ್ಳಿಗೆ ಸುಸ್ತಾಯ್ತೆ ಅಂತ ಇಂಥ ಟೈಮಾಗೆ ಯಾಕೆ ಹಂಗೆ ಮಾತಾಡ್ತೀಯ? ಅಲ್ಲ ಕಣಿ, ಗಂಡ ಕರ್ಕೊಂಡು ಹೋಗ್ಬೇಕಾ? ಮದುವೆ ಆದಮೇಲೆ ಕಟ್ಕೊಂಡ್ಮೇಲೆ ಏನು ತೆಂಗಿದ್ರು ಸಾಕ್ಬೇಕು. ನಾವು ಮದುವೆ ಆಗಿವೆ ಅಂತ ಗಂಡು ಮನೆಗೆ ಏಗ್ತಿಲ್ಲ ಈಗ. ಅಯ್ಯಕ್ಕ ಆಕಿಗೇನೋ ಒಂಚೂರು ಬುದ್ಧಿ ಕಮ್ಮಿ ಅಂತ ಬಿಟ್ಟು ಬಂದ್ಲು. ಅವ್ವ ಆಕಿಗೇನು ಬುದ್ಧಿ ಕಮ್ಮಿ ಇಲ್ಲ, ನಮಗೆ ಬುದ್ಧಿ ಕಮ್ಮಿ ಇರೋದಿಲ್ಲ. ಮಾಡಿ ಆಕಾರಿಗೆ ಯಾವ್ದಾರ ಒಂದು ಪಲ್ಸನ ಹೋದ್ರೆ ಸಂಬಳ ಕೊಡೋರು ಕೈ ತುಂಬ. ನಮಗೇನು ಆಸೆನೋ, ಏನು ಇಷ್ಟ ಇಲ್ಲೋ, ಏನು ಇಷ್ಟನೋ ಅದೆಲ್ಲ ತಗೋಬೋದಾಯಿತು. ಈ ಮನೆಗೆ 100 ರೂಪಾಯಿ ಚಾರ್ಜಿಗೂ ಕೇಳಬೇಕು. ಅದೊಂದು ಮತ್ತೆ ಬೇಜಾರು. ಮತ್ತೆ ಏನಿಷ್ಟ ಆದರೂ ತಾನಂಗಿಲ್ಲ. ನಮ್ಮ ಅಪ್ಪರ ಮನೆಗೆ ಹೋಗ್ಬೇಕು, ಕೊಡ್ಸ್ಕೊಂಬರ್ಬೇಕು. ಏನಾದರೂ ಹಂಗೆ ಅಂತಾರೆ, ನಿಮ್ಮ ಅಪ್ಪರ ಮನೆ ಕೊಡ್ಸ್ಕೊಳ್ರಿ ಅಂತ. ನಮ್ಮ ಅತ್ತೆ ಮಾವ ಅನ್ನಲ್ಲ, ಗಂಡ್ರೆ ಅಂತಾರೆ ತಗ. ಏನಿಲ್ಲ ತಾಳಕ, ಅವರು ನಮ್ಮ ಒಳ್ಳೇದಕ್ಕೆ ತಾನೇ ಮಾಡ್ತಿರೋದು. ನೀನು ಬೇಕಾದ್ರೆ ಇಲ್ಲಿರು, ನಾನಿರಲ್ಲ. ನಾನು ನನ್ನ ಗಂಡನ ಕರ್ಕೊಂಡು ಹೋಗ್ತೀನಿ. ಬಾ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಈಗ ಮುದ್ದೆ ಉಣ್ಣಕ್ಕಿಡೋಣಂತೆ. ಮುದ್ದೆ 2 ಮುದ್ದೆ ಮಾವಿಗಿಟ್ಟೀನಿ, ಅದ್ರ ಮೇಲೆ ಒಂಚೂರು ತುಪ್ಪ ಹಾಕಿನಿ. ಅತ್ತಿಗೆ ಇಷ್ಟ ಆಗಲ್ಲಲ್ಲ ತುಪ್ಪ ಹಾಕಿರಿ. ಈಗ ಗೌರಿಗೆ 3 ಜನಕ್ಕೆ ಇಡ್ತೀನಿ. ಇಡೋಗಿ ತಿನ್ಲಿ, ಮಾಡಿ ಹಾಕ್ತೀವಿ. ತಿಂತೀನಿ ನಿನ್ನಷ್ಟು ಉತ್ಕೊಂಡ್ಲೆ ಹೊಟ್ರು. ಯಾಕಕ್ಕ ಹಂಗಂತೀಯ? ಉಣ್ಣ ಅನ್ನೋಕೆ ಯಾರಾದ್ರೂ ಹಂಗೆ ಮಾತಾಡ್ತಾರ? ಮಾತಾಡಬಾರ್ದು ಅಂತಾನೆ ಮತ್ತೆ ಇಷ್ಟು ದಿವಸ ಏಗ್ತಿರೋದಿಲ್ಲ. ಮಾಡಿ ಹಾಕಿ ಸಾಕಾಗೋಯ್ತಿ. ಹೋಗು ಉಣ್ಣಕ್ಕಿಡು, ನಾನೊಂದು ನೀರುಳ್ಳಿ ಹೆಚ್ಕೊಂಬರ್ತೀನಿ. ಸರಿ ತಾಳಕ, ಇಬ್ಬಳಾರು ಜೊತೆಗೆ ಹೋಗಂಬ ಹಿಡ್ಕೊಂಡು. ತಡಿ ಮಾವನ್ ಕೇಳ್ಬರ್ತೀನಿ ನೀರುಳ್ಳಿ ಬೇಕಾ ಅಂತ. ಮೊನ್ನೆ ನೀರುಳ್ಳಿ ಹೆಚ್ಕೊಡಕ್ಕೆ ಹೋದೆ, ಬೇಡ ಕಣವ, ಕೋಳಿ ಸಾರು ಮಟನ್ ಸಾರಿಗೆ ಅಷ್ಟೇ ಹೆಚ್ಚು ಅಂದಿತ್ತು. ಕೇಳ್ಕೊಂಬರ್ತೀನಿ ತಡಿ. ಸರಿ ಕೇಳ್ಕೊಂಬರೋಗು. ಬಿಣ್ಣೋನ್ ಗಿತ್ತಿ ಒಳ್ಳೆಳಾಗಕ್ಕೋಸ್ಕರ ಎಷ್ಟು ನಾಡ್ಕೊಂಬರ್ತಾಳೆ ನೋಡ್ರಿ. ಈಕಿ ಬುದ್ಧಿ ನನಗೆ ಗೊತ್ತಿಲ್ಲ ಅಂತ ಮಾಡಿದ. ನನ್ನ ಮುಂದಂಗೆ ನಯಸ್ಸ ಮಾತಾಡ್ತಾಳೆ, ಏನು ಗೊತ್ತೇ ಇಲ್ಲ ಅನ್ನಂಗೆ. ಮಳ್ಳಿ ಅಂದರೆ ಮಳ್ಳಿ. ಈಕಿ ಮುಂದೆ ಏನು ಮಾತಾಡಕ್ಕೆ ಹೋಗಬಾರ್ದು. ಮಾವ ಉತ್ಕ ಬುದ್ಧಿಗೆ ನೀರುಳ್ಳಿ ಹೆಚ್ಕೊಂಬರ ನೀನು ಮಾವ. ಬೇಡವ, ಮೊನ್ನೆ ನೀರುಳ್ಳಿ ತಿಂದು ಯಾಕ ಒಂಥರ ಆಗ್ಬಿಟ್ಟಿತ್ತು. ಅದಕ್ಕೆ ಹೇಳಿದ್ನಲ್ಲ ನೀನು ಮೊನ್ನೆ, ಮಟನ್ ಸಾರಿಗೆ ಒಂದ್ಬಿಟ್ಟು ಯಾತಕ್ಕೆ ಹೆಚ್ಕೊಂಬರ್ಬೇಡ ಕಣವ ಅಂತ. ಯಾವಾಗಲೂ ನೀರುಳ್ಳಿ ತಿಂದು ಇಪ್ಪಟ್ಟು ತಿನ್ನಲ್ಲ, ಎದೆಲ್ಲ ಉರಿಯೋದು ಮೊನ್ನೆ ಯಾಕವ. ಆತ ಅಕ್ಕ ಕೇಳ್ದೆ ಕಣಕ್ಕ, ಮಾವ ಬೇಡ ಅಂತ ನೀರುಳ್ಳಿ ತಿಂದು ಎದೆಲ್ಲ ಉರಿತದಂತೆ ಅದಕ್ಕೆ. ಸರಿ ತಗ, ಅದೊಂದು ಹೆಚ್ಚದು ಉಳಿತಲ್ಲ, ಮಾಡಿ ಸಾಕಾಯ್ತು ರೀ. ಸರಿ ಅಕ್ಕ, ನಾನು ಮುದ್ದೆ ತಟ್ಟೆ ತಗೊಂಡೋಗಿರ್ತೀನಿ, ನೀನು ಇನ್ನೊಂದು ತಟ್ಟೆ ಇಟ್ಕೊಂಬ. ನಾನು 2 ತಟ್ಟೆ ತಗೊಂಡೋಗ್ತೀನಿ, ನಿಂಗೆ ಅವ್ರಿಗೆ ಇಟ್ಕೊಂಬ. ಸರಿ ತಗ, ತಗೊಂಡೋಗಿ ತರ್ತೀನಿ. ಒಳ್ಳೆಳು ಅನ್ಸ್ಕೋಬೇಕಿಕ್ಕೆ, ಎಲ್ಲ ಇಕ್ಕೆ ಮಾಡಿದಾಳೆ ಅಂತ ನನಗೆ ಉಣ್ಣ ತಟ್ಟೆ ಹೆಂಗೆ ತಗೊಂಡೋಗ್ತಾಳೆ ನೋಡು. ಇಷ್ಟ ತನಕ ನಾವು ಮಾಡ್ದಾರೆ ಎಲ್ಗ ಓದ್ವಿ. ಏನು ಒಳ್ಳೆಯಲ್ಲ ಅನ್ಸ್ಕೊಂಡಿತ್ತಗ. ನಾನು ಎಷ್ಟು ದಿವಸ ಇರ್ತೀನಿ ಈ ಮನೆಗೆ? ನೀ ಬರೋ ಆಸ್ತಿನ ನನ್ನ ಗಂಡಿಗೆ ಏನಾರು ಪೂಸಿ ಮಾಡಿ ಆಸ್ತಿ ತಗೊಂಡು ಹೊರಕ್ಕೆ ಹೋಗ್ಬಿಡ್ಬೇಕು. ಆಮೇಲೆ ಈಕೆ ಸಾಕಂತಿರ್ಲಿ ನಮ್ಮ ಅತ್ತೆ ಮಗನ್. ಮತ್ತೆ ಈಗ ಉಣ್ಣಕ್ಕೆ ತಗೊಂಡೋಗ್ಳಿದ್ರೆ ಅದಕ್ಕೋಸ್ಕರ 100 ಮಾತಾಡ್ತಾರೆ. ಇವ್ರಿಗೆ ಮಾಡೋ ಚಾಕ್ರಿನ ಬೆಳಗ್ಗಿಂದ ಸಾಯಂಕಾಲ ತನಕ ಯಾವ್ದಾರ ಒಂದು ಕೆಲಸ ನೋಡ್ಕೋಬೇಕು ಮಾಡಾಕ್ಲಿಕ್ಕೆ. ಬೇಕಾದ್ರೆ ನಾನು ಓದಿದ್ದೀನಿ, ಯಾವ್ದಾರ ಒಂದು ಕೆಲ್ಸಕ್ಕೆ ಹೋಗಿ ದುಡ್ಕೊಂಡ್ರೆ ನನಗಾರ ದುಡ್ಡು ಹಾಕ್ತಾವ ಕೈಯಾಗಿ. ಫಸ್ಟ್ ನನ್ನ ಗಂಡಿಗೆ ಹೇಳ್ತೀನಿ, ಯಾವ್ದಾರ ಒಂದು ಕೆಲಸ ನೋಡ್ರಿ ನನಗೆ ಇಲ್ಲಿ ಮಾಡೋಕ್ಕಾಗಲ್ಲ ಅಂತ. ಅಕ್ಕ ಗೌರಿಗೆ ತಂಬರಕ್ಕ. ಸರಿ ತಂದೆ, ತರ್ತೀನಿ ತಗೋ. ಏನ್ರವ 2 ಮುದ್ದೆ ಒಂದೇ ಸತಿ ಇಟ್ಕೊಂಬಂದ್ಬಿಟ್ಟಿರಲ್ಲ, ತುಪ್ಪನೂ ಹಾಕೊಂಬಂದಿರಾ? ವಾ ನಿಮಗೆ ತುಪ್ಪ ಅಂದ್ರೆ ಇಷ್ಟ ಅಲ್ಲ,
ಅದಕ್ಕೆ ಹಾಕೊಂಬಂದೆ. 2 ದಿವಸ ಬೇರೆ ಆಸ್ಪತ್ರೆಗೆ ಸರಿಯಾಗಿ ಊಟ ಮಾಡಿಲ್ಲಲ್ಲ, ಒಂದೇ ಸತಿಗತ್ಲ ನಾನೇ 2 ಮುದ್ದೆ ಉಟ್ಕೊಂಬಂದೆ ಅತ್ಲಾಗಿ. ಅವ ಸೊಸೆ ಅಂದರೆ ನೀನೇ. ಎಷ್ಟು ಚೆನ್ನಾಗಿ ನನ್ನ ಬಗ್ಗೆ ತಿಳ್ಕೊಂಡು ಮುದ್ದೆ ಮೇಲೆ ತುಪ್ಪ ಹಾಕೊಂಬಂದು ಹೊಟ್ಟೆ ತುಂಬ ಉಂಡು ಕಣ್ಣು ತುಂಬ ನಿದ್ದೆ ಮಾಡ್ತೀನಿ. 2 ದಿವಸ ಆಸ್ಪತ್ರೆ ನಿದ್ದೆನೂ ಮಾಡಿಲ್ಲ. ನನ್ನ ಮಗಳಿಗೆ ಏನು ಹಾಕುತ್ತೋ ಏನೋ ಅಂತ. ಮಾವ ಊಟ ಮಾಡ್ರಿ, ಮುದ್ದೆ ಆರುತ್ತೆ. ನೀವು ಊಟ ಮಾಡಕ್ಕಿಲ್ರಿ ಅನ್ನವ ತರದ್ರತ್ಲೆ ನಮ್ಮ ಜೊತೆ ಇಲ್ಲೇ ಕುತ್ಕೊಂಡು ಊಟ ಮಾಡಂತ. ಒಳ್ಳಿ ಹೆಂಗಂಗೆ ಅತ್ತೆ ಮಾವನ್ ಬಿಟ್ಟಿಗೆ ಹಾಕಂತದಳು ನೋಡು. ಅಕ್ಕ ಏನ ಅಂದಾಗ ಏನಿಲ್ಲ, ಹೋಗ್ರಿ ಅದಕ್ಕೆ ನೀವು ಇಲ್ಲೇ ಊಟ ಮಾಡಂತ್ರಿ. ನಾವು ಫಸ್ಟ್ ಊಟ ಮಾಡ್ತೀವಿ, ನೀನು ಊಟ ಮಾಡು. ನೀನು 2 ದಿವಸದಿಂದ ಸರಿಯಾಗಿ ಏನು ಉಂಡಿಲ್ಲ. ಒಟ್ಟಿಗೆ ಬರೀ ಗ್ಲುಕೋಸಾಗೆ ಅದೆಯಾ, ಹೊಟ್ಟೆ ತುಂಬ ಊಟ ಮಾಡು. ಏನು ಊಟ ಮಾಡೋದಕ್ಕೆ ನಾನು ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷೆ ಸಿಕ್ಬಿಡ್ತು. ಗೌರಿ ತಟ್ಟೆ ಮುಂದೆ ಇಟ್ಕೊಂಡು ಅಳ್ತಾರೇನವ, ತಗ ಊಟ ಮಾಡು, ಎಲ್ಲ ಸರಿ ಆಗುತ್ತೆ. ಹಿಂಗೆ ಯೋಚನೆ ಮಾಡ್ಕೊಂತ ಕುತ್ಕೊಂಡ್ರೆ ಕಣವ ಗೌರಿ, ಹೊಟ್ಟೆ ತುಂಬ ಉಂಡು ನಾವರ ಒಂಚೂರು ಅದು ಇದು ತಿಂದಿದ್ವಿ. 2 ದಿವಸದಿಂದ ಬರೀ ಗ್ಲುಕೋಸಾಗೆ ಅದೆಯಾ. ನಿಮ್ಮ ಗಂಡ್ರೆಲ್ಲವ ಮನೇನೇ ಸೇರಲ್ಲ, ಒತ್ತಿ ಸರಿಯಾಗಿ ಉಣ್ಬೇಕು. ಎಲ್ಲಿ ನಿಮ್ಮ ಗಂಡ್ರು ಬರೀ ಕೆಲಸ ಕೆಲಸ ಅಂತ ಹೊರಗಿರೋದೇ ಮಾಡ್ತಾರೆ. ಇಲ್ಲಮ್ಮವ, ಬೆಳಗ್ಗೆ ಅವರು ಲೇಟಾಗಿ ತಿಂಡಿ ತಿಂದೋದ್ರು, ಅದಕ್ಕೆ ಊಟ ಸರಿ ಬರ್ತೀವಿ ಅಂದರು. ಅವ್ರಿಗೂ 2 ಮುದ್ದೆ ಮಾಡಿಕ್ಕಿನಿ, ಬಂದ ತಕ್ಷಣ ಊಟಕ್ಕೆ ಇಡ್ತೀವಿ. ತಾಳ್ರಿ, ನೀವು ಊಟ ಮಾಡಿ ಮಕ್ಕ ಹೋಗ್ರಿ. ಸರಿ ತಾಳವ, ಹೋಗ್ರಿ ನೀವು ಊಟ ಮಾಡೋಗ್ರಿ. ಸಾಕು, ನಮಗೆ ಅನ್ನ ಬೇಡ ಏನು ಬೇಡ, 1 ಲೋಟ ನೀರು ತಂದಿಟ್ಟು ಊಟ ಮಾಡೋಗ್ರಿ. ನೀರೇ ಕೊಟ್ಟಿಲ್ಲ. ಸರಿ ಮಾವ ತರ್ತೀನಿ ತಡೀರಿ. ಎಲ್ಲರಿಗೂ ನನ್ನ ಚಾನಲ್ ನೋಡ್ತಿರೋರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಂಗೆ ನೋಡ್ತಿದ್ದೀರಾ ನನ್ನ ಚಾನಲ್ನ, ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನನಗೆ ನಿನ್ನೆ ಕತೆ ಮಾಡಿ ಹಾಕೋಕ್ಕೆ ಆಗಲಿಲ್ಲ, ತುಂಬ ಹುಷಾರಿರಲಿಲ್ಲ. ಅಂದರೂ ಇವತ್ತು ಶೀತ ಆಗಿ ದನಿ ಚೇಂಜ್ ಆದ್ರೂ ಹೆಂಗ ಸರಿ ಮಾಡ್ಕೊಂಡು ಹಾಕ್ತಿದ್ದೀನಿ. ನನ್ನ ಕತೆಗೋಸ್ಕರ ಕಾಯ್ತಾ ಮೆಸೇಜ್ ಹಾಕಿದ್ರಲ್ಲ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ನನ್ನ ಚಾನಲ್ ಯಾರು ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಲೈಕ್ ಮಾಡಿರಿ. ನಿಮ್ಗೆ ಏನಾದರೂ ಇದ್ದರೆ ಕಮೆಂಟ್ ಮುಖಾಂತರ ನನಗೆ ತಿಳಿಸ್ರಿ, ನಾನು ತಿದ್ಕೊಂತೀನಿ. ಪಕ್ಕದಾಗಿರೋ ಗಂಟೆ ಒತ್ತಿರಿ, ನಾನು ಹೋಗಿ ಬರ್ತೀನಿ. ನನ್ನ ಕತೆ ಇಷ್ಟ ಆದರೆ ಲೈಕ್ ಮಾಡಿರಿ. ನಾನೊಬ್ಬಿದ್ದೀನಿ, ನಾನು ನಿಮ್ಮನ್ನು ಕೇಳ್ಕೊಂತೀನಿ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಪಕ್ಕದಾಗಿರೋ ಗಂಟೆ ಬಟನ್ ಒತ್ತಿರಿ.